ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಡೇ ಇನ್ ಮೈ ಲೈಫ್ಗೆ. ಇವತ್ತು ಸುಮ್ಮನೆ ಡೇ ಇನ್ ಮೈ ಲೈಫ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇವಾಗ ನಾನು ಮನೇಲೇ ಇರೋ ಕಾರಣ ನನಗೆ ಏನು ಶೂಟ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಸೊ ಇವತ್ತು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಮೆಂತ್ಯ ನೆನೆಸಿಟ್ಟಿದ್ದೆ, ಅದನ್ನು ಕುಡಿದು ಆ್ಯಂಡ್ ಫುಲ್ ಟ್ಯಾನ್ ಆಗಿದ್ನಲ್ಲ, ಅದಕ್ಕೆ ಪ್ಯಾಕ್ ಎಲ್ಲ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ರೆಗ್ಯುಲರಾಗಿ ಟ್ಯಾನ್ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಬಾತ್ರೂಮ್ ವಾಶ್ ಮಾಡಬೇಕಿತ್ತು. ಸುಮಾರು ದಿವಸ ಆಗಿತ್ತು, ಅದಕ್ಕೆ ಫುಲ್ ಬಾತ್ರೂಮ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಮುಗಿಸ್ಕೊಂಡೆ. ನಮ್ಮಮ್ಮ ಮಳ್ಳೆ ಹೂವು ಕಟ್ಬಿಟ್ಟು ಕೊಟ್ಟಿದ್ರು, ಅದನ್ನು ಹಾಗೆ ಇಟ್ಟಿದ್ದೆ. ಸೊ ಅದಕ್ಕೆ ಅದನ್ನು ಹಾಕ್ಬಿಟ್ಟು ಪೂಜೆ ಮಾಡಿದೆ. ಫಸ್ಟ್ ಟೈಮ್ ನಾನು ಈ ಕಾಬೂಲ್ ಕಡಲೆ ಬರುತ್ತೆ ಗೊತ್ತಾ, ಅದರಲ್ಲಿ ಸಲಾಡ್ ಮಾಡಿದೆ. ಸಖತ್ತಾಗಿತ್ತು. ನಾನು ಎಷ್ಟು ಖುಷಿಯಿಂದ ಎಲ್ಲ ಸಲಾಡ್ ತಿಂದೆ ಗೊತ್ತಾ. ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡೆ. ಜರ್ನಲ್ನ ಬರೆದೆ, ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ಅಷ್ಟರಲ್ಲಿ ಫುಲ್ ಜೋರು ಮಳೆ ಬರ್ತಿತ್ತು. ಇಂಥ ಜೋರು ಮಳೆಲೂ ಆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹಾರಾಡ್ತಿದ್ವು. ಒಂದು ಲೋಟ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡೆ. ಅಮ್ಮ ತುತ್ತಪುರಿ ಮಾವಿನಕಾಯಿ ಕೊಟ್ಟಿದ್ರು, ಅದನ್ನ ತಿಂದೆ. ಈ ಪಾರಿವಾಳ ನೋಡಿ ಫುಲ್ ಸುತ್ತಾಡಿ ಮಳೆಲೆಲ್ಲ ಮೈಯೆಲ್ಲ ಕೊಡೋಗ್ಬಿಟ್ಟು ಅಲ್ಲಿ ಹೋಗಿ ಕೂತಿದ್ದೆ ಆರಾಮಾಗೆ. ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ, ಕೆಲಸ ಇತ್ತು ಮತ್ತು ಅದೊಂಚೂರು ಮಾಡಿಕೊಂಡೆ. ಆ್ಯಂಡ್ ರಾತ್ರಿ ಊಟಕ್ಕೆ ನಮ್ಮ ಅಮ್ಮ ಪನ್ನೀರ್ ಕೊಟ್ಟು ಕಳಿಸಿದ್ರು, ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಆ್ಯಂಡ್ ನಾನು ಬೇಲೀಫ್ ರಿಚುವಲ್ನ ಫಾಲೋ ಮಾಡಿದೆ. ಸೊ ಇದೇ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.